ಆತ್ಮೀಯ ವೀಕ್ಷಕ ಮಿತ್ರರಿಗೂ ಮತ್ತು ಶಿಕ್ಷಕ ಮಿತ್ರರಿಗೂ ಸಾನ್ವಿ ಪೃಥ್ವಿರಾಜ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ನಾವು ಇವತ್ತು ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಡೆಸುತ್ತಿರುವ ಮೌಲ್ಯಾಂಕನ ಮಾರ್ಚ್ 2024ರ ತರಗತಿ 8ನೇ ವಿಷಯ ವಿಜ್ಞಾನ ಮಾದರಿ ಪ್ರಶ್ನೋತ್ತರ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ 1ರಿಂದ ಪ್ರಶ್ನೆ 16ರವರೆಗೆ ಉತ್ತರಗಳನ್ನು ಯಾವ ರೀತಿಯಾಗಿ ಭರ್ತಿ ಮಾಡಬೇಕಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಈಗ ನೋಡೋಣ ಬನ್ನಿ. ತರಗತಿ 8ನೇ ವಿಷಯ ವಿಜ್ಞಾನ ಮೌಲ್ಯಾಂಕನ ಮಾರ್ಚ್ 2024ರ ಪ್ರಶ್ನೆ ಸಂಖ್ಯೆ 1ರಿಂದ 16ರವರೆಗಿನ ಮಾದರಿ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮ ಅಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳಿದರೆ, ಪ್ರಶ್ನೆ 1, ಕೃತಕ ಉಪಗ್ರಹಗಳ ಒಂದು ಪ್ರಾಯೋಗಿಕ ಅನ್ವಯ ಎಂದರೆ ಆಪ್ಷನ್ ಹೋಲಿಕೆಗಳ ನಿಯಂತ್ರಣ, ಬಿ ಚಂದ್ರನ ಪರಿಭ್ರಮಣೆ ನಿಯಂತ್ರಣ, ಸಿ ಹವಾಮಾನ ಮುನ್ಸೂಚನೆ, ಡಿ ಭೂಮಿಗೆ ಬರುವ ಸೂರ್ಯನ ಶಾಖದ ನಿಯಂತ್ರಣ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಹವಾಮಾನ ಮುನ್ಸೂಚನೆ. ಪ್ರಶ್ನೆ 2, ಫುಟ್ಬಾಲ್ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಧರಿಸುತ್ತಾರೆ ಏಕೆಂದರೆ ಆಪ್ಷನ್ ಎ ಘರ್ಷಣೆ ಕಡಿಮೆಯಾಗುತ್ತದೆ ಮತ್ತು ವೇಗ ಕಡಿಮೆಯಾಗುತ್ತದೆ, ಬಿ ಘರ್ಷಣೆ ಶೂನ್ಯವಾಗುತ್ತದೆ ಮತ್ತು ಸುಲಭವಾಗಿ ಜಾರಲು ಸಹಾಯ ಮಾಡುತ್ತದೆ, ಆಪ್ಷನ್ ಸಿ ಘರ್ಷಣೆ ಹೆಚ್ಚಾಗುತ್ತದೆ ಮತ್ತು ನೆಲದ ಮೇಲೆ ಉತ್ತಮ ಹಿಡಿತ ಸಿಗುತ್ತದೆ, ಆಪ್ಷನ್ ಡಿ ಕಾಲುಗಳು ಮತ್ತು ನೆಲದ ನಡುವಿನ ಘರ್ಷಣೆ ಶೂನ್ಯವಾಗುತ್ತದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಘರ್ಷಣೆ ಹೆಚ್ಚಾಗುತ್ತದೆ ಮತ್ತು ನೆಲದ ಮೇಲೆ ಹಿಡಿತ ಸಿಗುತ್ತದೆ. ಪ್ರಶ್ನೆ 3, ವಿದ್ಯಾರ್ಥಿ ಒಬ್ಬ ವಿವಿಧ ಕಂಪನದ ವ್ಯಾಪ್ತಿ ಹೊಂದಿರುವ ಕೆಳಗೆ ನೀಡಿರುವ ಉಪಕರಣದ ಶಬ್ದವನ್ನು ಆಲಿಸುತ್ತಿದ್ದಾನೆ. ಇಲ್ಲಿ ನೋಡಿ, ಉಪಕರಣ PQRS ಕಂಪನದ ವ್ಯಾಪ್ತಿ 10 ಸೆಕೆಂಡುಗಳಲ್ಲಿ 100 ಬಾರಿ, 5 ಸೆಕೆಂಡುಗಳಲ್ಲಿ 200 ಬಾರಿ, 20 ಸೆಕೆಂಡುಗಳಲ್ಲಿ 100 ಬಾರಿ, 50 ಸೆಕೆಂಡುಗಳಲ್ಲಿ 50 ಬಾರಿ. ಇದರ ಒಂದು ಸರಿ ಉತ್ತರ ಆಪ್ಷನ್ ಬಿ ಕ್ಯೂ. ಪ್ರಶ್ನೆ 4, ಇಲ್ಲಿ ಕೊಟ್ಟಿರುವ ಸೌರಮಂಡಲದ 4 ಗ್ರಹಗಳನ್ನು ಗಮನಿಸಿ. ಪಿ ಸೌರಮಂಡಲದ ಕೆಂಪು ಗ್ರಹ, ಕ್ಯೂ ಸೌರಮಂಡಲದ ಅತಿ ದೊಡ್ಡ ಗ್ರಹ, ಆರ್ ಭ್ರಮಣೆ ಅಕ್ಷವು ಅತಿ ಹೆಚ್ಚಾಗಿ ಬಾಗಿರುವ ಗ್ರಹ, ಎಸ್ ಸುಂದರವಾದ ಉಂಗುರ ಹೊಂದಿರುವ ಗ್ರಹ. ಈ ಗುಂಪಿನಿಂದ ಹೊರಗಿಡಬಹುದಾದ ಗ್ರಹ ಮತ್ತು ಅದಕ್ಕೆ ಕಾರಣವೇನೆಂದರೆ ಇಲ್ಲಿ ಕೇಳಿದ್ದಾರೆ. ಇಲ್ಲಿ 4 ಗ್ರಹಗಳ ಒಂದು ಲಕ್ಷಣ ಕೊಟ್ಟು ಏನು ಕೇಳಿದ್ದಾರೆ ಅಂದರೆ ಈ ಗುಂಪಿನಿಂದ ಹೊರಗಿಡಬಹುದಾದ ಗ್ರಹ ಮತ್ತು ಅದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, ಪಿ ಏಕೆಂದರೆ ಅದು ಒಳಗ್ರಹಕ್ಕೆ ಒಂದು ಉದಾಹರಣೆ, ಬಿ ಆರ್ ಏಕೆಂದರೆ ಇದರ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ, ಸಿ ಎಸ್ ಏಕೆಂದರೆ ಇದು ಕೇವಲ ಒಂದು ಉಪಗ್ರಹ ಹೊಂದಿದೆ, ಡಿ ಕ್ಯೂ ಏಕೆಂದರೆ ಇದು ಉಲ್ಕಾ ಶಿಲೆಗಳನ್ನು ಹೊಂದಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಗ್ರಹಗಳಲ್ಲಿ ಒಳ ಉಪಗ್ರಹ ಇದೆ, ಅನ್ನೋದು ಹೊರ ಉಪಗ್ರಹವೇ. ಹಾಗಾಗಿ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಪಿ ಏಕೆಂದರೆ ಅದು ಒಳ ಗ್ರಹಕ್ಕೆ ಒಂದು ಉದಾಹರಣೆ. ಪ್ರಶ್ನೆ 5, ವ್ಯಕ್ತಿಯೊಬ್ಬನಿಗೆ ಸಂಜೆ ಹೊತ್ತಿನ ಮಂದ ಬೆಳಕಿನಲ್ಲಿ ಬಣ್ಣಗಳನ್ನು ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಆಪ್ಷನ್ ಎ ವಸ್ತುವಿನ ಪ್ರತಿಬಿಂಬ ರೆಟಿನಾ ಮೇಲೆ ಬೀಳುತ್ತಿಲ್ಲ, ಬಿ ಶಂಕು ಕೋಶಗಳು ಆ ಸಮಯದಲ್ಲಿ ಸ್ಪಂದಿಸುತ್ತಿಲ್ಲ, ಸಿ ಕಂಬಿ ಕೋಶಗಳು ಮಾತ್ರ ಪ್ರಕಾಶಮಾನ ಬೆಳಕಿಗೆ ಸ್ಪಂದಿಸುತ್ತವೆ, ಡಿ ಕಣ್ಣಿನ ಮೊಸರು ಬೆಳಕಿನ ಕಿರಣಗಳನ್ನು ಸರಿಯಾಗಿ ಕೇಂದ್ರೀಕರಿಸುತ್ತಿಲ್ಲ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಶಂಕು ಕೋಶಗಳು ಆ ಸಮಯದಲ್ಲಿ ಸ್ಪಂದಿಸುತ್ತಿಲ್ಲ. ಪ್ರಶ್ನೆ 6, ವಿದ್ಯಾರ್ಥಿಯೊಬ್ಬ ಶಾಲಾ ಪ್ರಯೋಗಾಲಯದಲ್ಲಿ ಕೆಳಗಿನ ವಸ್ತುಗಳನ್ನು ಬಳಸಿ ಪ್ರಯೋಗ ಮಾಡುತ್ತಿದ್ದಾನೆ. ಪರಸ್ಪರ ವರ್ತಿಸಿದಾಗ ಪಾಪ್ ಶಬ್ದದೊಂದಿಗೆ ಉರಿಯುವ ಅನಿಲ ಬಿಡುಗಡೆ ಮಾಡುವ ರಾಸಾಯನಿಕಗಳ ಜೋಡಿ. ಆಪ್ಷನ್ ಎ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ತಾಮ್ರ, ಬಿ ಸತುವಿನ ಸಲ್ಫೇಟ್ ಮತ್ತು ಕಬ್ಬಿಣ, ಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಅಲ್ಯೂಮಿನಿಯಂ, ಡಿ ಸೋಡಿಯಂ ಕಾರ್ಬೋನೇಟ್ ಮತ್ತು ಮ್ಯಾಗ್ನೀಷಿಯಂ. ಇದು ಸರಿಯಾದ ಉತ್ತರ ಆಪ್ಷನ್ ಎ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ತಾಮ್ರ. ಪ್ರಶ್ನೆ 7, ಸಂಶ್ಲೇಷಿತ ಎಳೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೀಡಿರುವ ಹರಿವು ನಕ್ಷೆ ಗಮನಿಸಿ. ಪಿ ಕ್ಯೂ ಮತ್ತು ಆರ್ಗಳು ಕ್ರಮವಾಗಿ ಆಪ್ಷನ್ ಎ ಅಕ್ರಿಲಿಕ್ ರೇಷ್ಮೆ ಮತ್ತು ಉಣ್ಣೆ, ಬಿ ಪಾಲಿಯೆಸ್ಟರ್ ಉಣ್ಣೆ ಮತ್ತು ಹತ್ತಿ, ಸಿ ನೈಲಾನ್ ಹತ್ತಿ ಮತ್ತು ರೇಷ್ಮೆ, ಡಿ ರೇಯಾನ್ ಹತ್ತಿ ಮತ್ತು ಉಣ್ಣೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ರೇಯಾನ್
ಹತ್ತಿ ಮತ್ತು ಉಣ್ಣೆ. ರೇಯನ್ ಹತ್ತಿ ಬೆಡ್ಶೀಟನ್ನು ತಯಾರು ಮಾಡ್ತಾರೆ. ರೇಯನ್ ಮತ್ತು ಉಣ್ಣೆ ಸೇರಿ ಕಾರ್ಪೆಟನ್ನು ತಯಾರು ಮಾಡ್ತಾರೆ. ಅದಕ್ಕೆ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ, ರೇಯನ್, ಹತ್ತಿ ಮತ್ತು ಉಣ್ಣೆ. ಪ್ರಶ್ನೆ 8, ಇವುಗಳಲ್ಲಿ ರಸ್ತೆ ಮೇಲ್ಮೈ ನಿರ್ಮಾಣಕ್ಕೆ ಬಳಸುವ ಪೆಟ್ರೋಲಿಯಂ ಘಟಕ. ಆಪ್ಷನ್ ಎ ಬಿಟುಮೆನ್, ಬಿ ಪೆಟ್ರೋಲ್, ಸಿ ಡೀಸೆಲ್, ಡಿ ಸೀಮೆ ಎಣ್ಣೆ. ಇದರ ಸರಿ ಉತ್ತರ ಆಪ್ಷನ್ ಎ ಬಿಟುಮೆನ್. ಪ್ರಶ್ನೆ 9, ಇಲ್ಲಿ ನೀಡಿರುವ ಪರೀಕ್ಷಕದ Mn ವಿದ್ಯುದ್ವಾರಗಳನ್ನು PQR ಮತ್ತು S ಎಂಬ 4 ದ್ರಾವಣಗಳಲ್ಲಿ ಮುಳುಗಿಸಿ ಪರೀಕ್ಷಿಸಿದೆ. R ದ್ರಾವಣದಲ್ಲಿ ಬಲ್ಬ್ ಬೆಳಗುತ್ತಿಲ್ಲ. ಹಾಗಾದರೆ ಆ R ದ್ರಾವಣ ಈ ವಸ್ತುಗಳಿಂದ ಆಗಿದೆ. ಆಪ್ಷನ್ ನಲ್ಲಿಯ ನೀರು ಮತ್ತು ಉಪ್ಪು, ಬಿ ಆಸವಿತ ನೀರು ಮತ್ತು ನಿಂಬೆ ರಸ, ಸಿ ಆಸವಿತ ನೀರು ಮತ್ತು ಸಕ್ಕರೆ, ಡಿ ನಲ್ಲಿಯ ನೀರು ಮತ್ತು ವಿನೆಗರ್. ಇದರ ಒಂದು ಸರಿ ಉತ್ತರ ಆಪ್ಷನ್ ಸಿ, ಆಸವಿತ ನೀರು ಮತ್ತು ಸಕ್ಕರೆ. ಪ್ರಶ್ನೆ 10, ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆವರೆಗಿನ ಬದಲಾವಣೆಗಳನ್ನು ಹೇಗೆ ಅನ್ನೋರು. ಆಪ್ಷನ್ ನಾಟುವಿಕೆ, ಬಿ ದ್ವಿಧ ವಿದಳನ, ಸಿ ಮಗುವಿಕೆ, ಡಿ ರೂಪ ಪರಿವರ್ತನೆ. ಸರಿಯಾದ ಉತ್ತರ ಆಪ್ಷನ್ ಡಿ, ರೂಪ ಪರಿವರ್ತನೆ. ಪ್ರಶ್ನೆ 11, ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳು. ಆಪ್ಷನ್ ಎ ಅಳಿವಿನಂಚಿನ ಪ್ರಭೇದಗಳು, ಬಿ ಸ್ಥಳೀಯ ಪ್ರಭೇದಗಳು, ಸಿ ರಕ್ಷಿತ ಪ್ರಭೇದಗಳು, ಡಿ ಬುಡಕಟ್ಟು ಪ್ರಭೇದಗಳು. ಸರಿ ಉತ್ತರ ಆಪ್ಷನ್ ಬಿ, ಸ್ಥಳೀಯ ಪ್ರಭೇದಗಳು. ಪ್ರಶ್ನೆ 12, ರೈತರಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯನ್ನು ಉತ್ತೇಜಿಸಬೇಕು. ಏಕೆಂದರೆ ಇದರಿಂದ ಆಪ್ಷನ್ ಎ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಕಡಿಮೆಯಾಗುತ್ತವೆ, ಬಿ ಹೆಚ್ಚು ಆಕ್ಸಿಜನ್ ಮಣ್ಣಿನೊಳಗೆ ಹೋಗುವುದಿಲ್ಲ, ಸಿ ಸಮೃದ್ಧವಾದ ಸಸ್ಯ ಪೋಷಕಗಳು ಮಣ್ಣಿಗೆ ಸಿಗುವುದಿಲ್ಲ, ಆಪ್ಷನ್ ಡಿ ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯ ಹೆಚ್ಚುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಡಿ, ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯ ಹೆಚ್ಚುತ್ತದೆ. ಪ್ರಶ್ನೆ 13, ಮೀಸಲು ಜೀವಗೋಳದ ವೈಶಿಷ್ಟ್ಯವೆಂದರೆ. ಆಪ್ಷನ್ ಎ ಏಕ ಪ್ರಭೇದದ ನೆಡುತೋಪುಗಳಿರುತ್ತವೆ, ಬಿ ಸ್ಥಳೀಯ ಜನರು ಜಾನುವಾರುಗಳನ್ನು ಮಾತ್ರ ಮೇಯಿಸುತ್ತಾರೆ, ಸಿ ಅಲ್ಲಿನ ಪ್ರದೇಶದ ಜೀವ ವೈವಿಧ್ಯತೆ ಮತ್ತು ಸಂಸ್ಕೃತಿಯನ್ನು ನಿರ್ವಹಿಸುತ್ತದೆ, ಆಪ್ಷನ್ ಡಿ ಪೀಠೋಪಕರಣಗಳಿಗೆ ಮರಗಳನ್ನು ಕತ್ತರಿಸಬಹುದು. ಸರಿ ಉತ್ತರ ಆಪ್ಷನ್ ಸಿ, ಅಲ್ಲಿನ ಪ್ರದೇಶದ ಜೀವ ವೈವಿಧ್ಯತೆ ಮತ್ತು ಸಂಸ್ಕೃತಿಯನ್ನು ನಿರ್ವಹಿಸುತ್ತದೆ. ಪ್ರಶ್ನೆ 14, ಈಗ ರೆಫ್ರಿಜಿರೇಟರ್ಗಳಲ್ಲಿ CFC ಬಳಕೆಯನ್ನು ನಿಷೇಧಿಸಲಾಗಿದೆ. ಏಕೆಂದರೆ ಅದು ಆಪ್ಷನ್ ಎ ವಾತಾವರಣದ ಓಜೋನ್ ಪದರಕ್ಕೆ ಹಾನಿ ಉಂಟು ಮಾಡುತ್ತದೆ, ಬಿ ಮಕ್ಕಳಲ್ಲಿ ಅಸ್ತಮ, ಕೆಮ್ಮು ಮತ್ತು ಉಬ್ಬಸಗಳನ್ನುಂಟು ಮಾಡುತ್ತದೆ, ಸಿ ಹಳೆಯ ಸ್ಮಾರಕಗಳ ಅಮೃತಶಿಲೆಯನ್ನು ಸಂಕ್ಷಾರಣಗೊಳಿಸುತ್ತದೆ, ಡಿ ಭೂಮಿಯ ವಾತಾವರಣದ ಸರಾಸರಿ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಸರಿ ಉತ್ತರ ಆಪ್ಷನ್ ಎ ವಾತಾವರಣದ ಓಜೋನ್ ಪದರಕ್ಕೆ ಹಾನಿ ಉಂಟು ಮಾಡುತ್ತದೆ. ಪ್ರಶ್ನೆ 15, ಗುಡ್ಡಗಾಡು ಪ್ರದೇಶದಲ್ಲಿನ ರೈತರೊಬ್ಬನ ಕಾಫಿ ತೋಟವನ್ನು ವೀಕ್ಷಿಸಿದ ಕೃಷಿ ವಿಜ್ಞಾನಿಯೊಬ್ಬರು ತುಂತುರು ನೀರಾವರಿ ವಿಧಾನವನ್ನು ಅಳವಡಿಸಿಕೊಳ್ಳಲು ಸೂಚಿಸುತ್ತಾರೆ. ಏಕೆಂದರೆ ಆಪ್ಷನ್ ಎ ನೀರಿನ ಲಭ್ಯತೆ ಕನಿಷ್ಠವಾಗಿ ಮತ್ತು ನೀರಿನ ಬೇರುಗಳ ಬಳಿ ಬೀಳುತ್ತವೆ, ಆಪ್ಷನ್ ಬಿ ಭೂಮಿ ಅಸಮವಾಗಿದೆ ಮತ್ತು ನೀರಿನ ಲಭ್ಯತೆ ಕಡಿಮೆ ಇದೆ, ಸಿ ಭೂಮಿ ಸಮತಟ್ಟಾಗಿದೆ ಮತ್ತು ನೀರು ವೇಗವಾಗಿ ಆವಿಯಾಗುತ್ತದೆ, ಆಪ್ಷನ್ ಡಿ ನೀರಿನ ಲಭ್ಯತೆ ಸಾಕಷ್ಟಿದೆ ಮತ್ತು ಬೇರುಗಳು ಬಲಿಷ್ಠವಾಗಿಲ್ಲ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿ ಅಸಮವಾಗಿದೆ ಮತ್ತು ನೀರಿನ ಲಭ್ಯತೆ ಕಡಿಮೆ ಇದೆ. ಪ್ರಶ್ನೆ 16, ಮಾನವನ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವ ಹರಿವು ನಕ್ಷೆಯನ್ನು ಗಮನಿಸಿ. ತಂದೆ ಮತ್ತು ತಾಯಿಯಿಂದ ಬಂದ ವರ್ಣತಂತುಗಳು ಮತ್ತು ಮಗುವಿನ ಲಿಂಗ ಕ್ರಮವಾಗಿ ಆಪ್ಷನ್ ಎ YX ಮತ್ತು ಗಂಡು, ಬಿ XY ಮತ್ತು ಹೆಣ್ಣು, ಆಪ್ಷನ್ ಸಿ YX ಮತ್ತು ಹೆಣ್ಣು, ಆಪ್ಷನ್ ಡಿ XY ಮತ್ತು ಗಂಡು. ಸರಿಯಾದ ಉತ್ತರ ಆಪ್ಷನ್ ಎ YX ಮತ್ತು ಗಂಡು. ಆತ್ಮೀಯರೇ, ನಾವು ಇಲ್ಲಿವರೆಗೆ 8ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆಗಳು, ಪ್ರಶ್ನೆ ಸಂಖ್ಯೆ 1ರಿಂದ 16ರವರೆಗಿನ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಬರೀಬೇಕನ್ನೋದನ್ನು ಈ ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇನ್ನುಳಿದಿರತಕ್ಕಂಥ ಪ್ರಶ್ನೆಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಾಗುವುದು. ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋವನ್ನು ನಿಮ್ಮ ವಿದ್ಯಾರ್ಥಿ ಮಿತ್ರರಿಗೂ ಶೇರ್ ಮಾಡಿ ಅಂತಕ್ಕಂಥ ವಿನಂತಿಸಿಕೊಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನವರೆಗೆ. ಅಲ್ಲಿವರೆಗೆ ನಮಸ್ಕಾರಗಳು. ಜೈ ಹಿಂದ್.